ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದೇ ತಪ್ಪ? ಪ್ರೀತಿಸಿ ಮದುವೆಯಾದ ಜೋಡಿ ಜೀವಗಳಿಗೆ ಬೆದರಿಕೆ. ರಕ್ಷಣೆ ಕೋರಿ ಠಾಣೆ ಮೆಟ್ಟಿಲೇರಿದ ಪ್ರಣಯ ಪಕ್ಷಿಗಳು. ಪ್ರೀತಿ ಎಂಬ ಎರಡಕ್ಷರದ ಪದಕ್ಕೆ ಬೆಲೆ ಕಟ್ಟಲು ಆಗದೇ ಇರುವ ಸುಂದರ ಸಂಬಂಧ. ಪ್ರೀತಿಗೆ ಅಂದ ಚಂದ, ಜಾತಿ, ಧರ್ಮ, ಅಂತಸ್ತು, ಐಶ್ವರ್ಯ ಯಾವುದು ಮುಖ್ಯ ಆಗಲ್ಲ. ನಿಸ್ವಾರ್ಥವಾಗಿ ಪ್ರೀತಿಸಿ ಜೀವನ ಕಟ್ಕೊಳ್ಳಲು ಮುಂದಾದ ಪ್ರೇಮಿಗಳಿಗೆ ಪೋಷಕರೇ ವಿಲನ್ ಆಗ್ತಾರೆ. ಹೆತ್ತ ಮಗಳು ಜೀವನ ಹಾಳಾಗಬಾರದು ಅಂತಾನೂ ಪ್ರತಿಷ್ಠೆಯ ಪ್ರಶ್ನೆಯು ಮಕ್ಕಳ ಪ್ರೀತಿಗೆ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ಕೆಲವೊಮ್ಮೆ ಮನೆಯವರ ವಿರೋಧದ ನಡುವೆ ಮದುವೆಯಾದ ಜೋಡಿ ಹಕ್ಕಿಗಳಿಗೆ ಕೊಲೆ ಮಾಡುವ ಬೆದರಿಕೆಯನ್ನ ಹಾಕ್ತಾರೆ. ಅಷ್ಟೇ ಯಾಕೆ, ಅಲ್ಲಲ್ಲಿ ಮರ್ಯಾದ ಹತ್ಯೆ ಪ್ರಕರಣಗಳು ಕೂಡ ನಡೆದು ಹೋಗಿವೆ. ಇತ್ತ ಮನೆಯವರ ಬೆದರಿಕೆಗೆ ಹೆದರಿ ಮನೆ ಊರನ್ನ ಬಿಟ್ಟು ಹೋಗಿ ಪ್ರೀತಿ ಉಳಿಸಿಕೊಂಡಿರೋ ಪ್ರೇಮಿಗಳಿಗೆ ಜೀವ ಬೆದರಿಕೆ ಹಾಕಿರೋ ಅದೆಷ್ಟೋ ಸಂಗತಿಗಳು ಬೆಳಕಿಗೆ ಬಂದಿವೆ. ಅದರಂತೆ ಇಲ್ಲೂ ಕೂಡ ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾದ ಪ್ರಣಯ ಪಕ್ಷಿಗಳಿಗೆ ಜೀವಾಭಯ ಎದುರಾಗಿದ್ದು, ರಕ್ಷಣೆಗಾಗಿ ಪ್ರೇಮಿಗಳು ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಹೀಗೆ ನಮ್ಮ ಜೀವ ಉಳಿಸ್ಕೊಡಿ ಎಂದು ಪೊಲೀಸ್ ಠಾಣೆ ಆವರಣದಲ್ಲಿ ಅಲಿತಾರೋ ಪ್ರೇಮಿಗಳ ಹೆಸರು ಸುಬ್ರಮಣಿ ಹಾಗೂ ಭಾವನಾ ಅಂತ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕಡಮಲಕುಂಟೆ ಗ್ರಾಮದವರು. ಯುವಕ ಸುಬ್ರಹ್ಮಣ್ಯ ದಲಿತ ಜನಾಂಗಕ್ಕೆ ಸೇರಿದವರಾಗಿದ್ರೆ, ಯುವತಿ ಭಾವನಾ ಬಲಿಜ ಜನಾಂಗಕ್ಕೆ ಸೇರಿದವರಾಗಿದ್ದು, ಇಬ್ರು ಕಳೆದ 3 ವರ್ಷಗಳಿಂದ ನಿನಗೆ ನಾನು ನನಗೆ ನೀನು ಅಂತ ಪ್ರೀತಿಸಿದ ಜೋಡಿ ಜೀವಗಳು. ಇಬ್ರು ಒಬ್ರನ್ನೊಬ್ರು ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಇವರಿಬ್ಬರ ಪ್ರೀತಿಗೆ ಯುವತಿ ಭಾವನಾ ಪೋಷಕರೇ ವಿಲನ್ ಆಗಿದ್ರು. ಆದ್ರೆ ಹೇಗಾದ್ರೂ ನಮ್ಮ ಪ್ರೀತಿಯನ್ನ ಉಳಿಸ್ಕೊಳ್ಬೇಕು ಎಂದು ಪ್ರೇಮಿಗಳು ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಎಂಬ ಮಾತಿನಂತೆ ಮನೆ ಬಿಟ್ಟು ಹೋಗಿ ಕಳೆದ ನವೆಂಬರ್ 6ರಂದು ಗುರುವಾರ ದೇವಸ್ಥಾನದಲ್ಲಿ ಮದುವೆಯಾಗಿ ಬಳಿಕ ಆ ಮದುವೆಯನ್ನ ರಿಜಿಸ್ಟರ್ ಮಾಡಿಸಿದ್ರು. ಇನ್ನು ಜಗತ್ತನ್ನ ಎದುರಾಕೊಂಡು ಮದುವೆಯಾದ ಪ್ರೇಮಿಗಳಿಗೆ ಮದುವೆಯಾದ ದಿನದಿಂದಲೇ ಜೀವಭಯ ಶುರುವಾಗಿತ್ತು. ಯುವತಿ ಭಾವನಾ ಪೋಷಕರು ಪ್ರೇಮಿಗಳಿಗೆ ಜೀವ ಬೆದರಿಕೆ ಹಾಕ್ತಾ ಇದ್ದು, ದಲಿತ ಯುವಕನನ್ನ ಮದುವೆಯಾಗಿದೆಯಾ, ನಮ್ಮ ಮನೆ ಮಾನ ಮರ್ಯಾದೆಯನ್ನ ಹಾಳು ಮಾಡಿದೀಯಾ, ನಿನ್ನ ಹಾಗೂ ನಿನ್ನ ಗಂಡನನ್ನ ಊರಿನ ಒಳಗೆ ಬರಲು ಬಿಡೋದಿಲ್ಲ, ನಿಮ್ಗೆ ಬಹಿಷ್ಕಾರ ಆಗ್ತೀವಿ, ಅಷ್ಟೇ ಅಲ್ಲದೆ ಆ ಮಾದಿಗ ಸೂಮಗ ಸಿಕ್ರೆ ನಾವು ಸಾಯಿಸ್ತೀವಿ, ಸೀಮೆ ಎಣ್ಣೆ ಹಾಕಿ ಸುಟ್ಟಾಕ್ತೀವಿ ಅಂತ ಭಾವನಾ ಪೋಷಕರು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಯುವತಿ ಭಾವನಾ ಆರೋಪ ಮಾಡ್ತಿದ್ದಾಳೆ. ಭಾವನಾ, ನಾನು ಸುಬ್ರಹ್ಮಣಿ ಎನ್ನುವರನ್ನು ಪ್ರೀತಿಸಿ ಮದುವೆ ಆಗಿದ್ದೀನಿ 3 ವರ್ಷಗಳಿಂದ. ಅದು ತಿಳಿದು ನಮ್ಮ ಮನೆಯಲ್ಲಿ ಪ್ರಾಣ ಬೆದರಿಕೆ ಆಗ್ತಿದ್ದಾರೆ. ಅದಕ್ಕಾಗಿ ನ್ಯಾಯ ಕೊಡಬೇಕೆಂದು SP ಆಫೀಸ್ ಹತ್ರ ಬಂದಿದ್ವಿ. 3 ಇಯರ್ಸ್ ಸರ್. ಒಪ್ಕೊಂತಿಲ್ಲ ಸರ್. ಇದು ಕ್ಯಾಸ್ಟ್ ಬೇರೆ ಕ್ಯಾಸ್ಟ್ ಅಂತ. ಅದೇ ಪ್ರಾಣ ಬೆದರಿಕೆ ಆಗ್ತಿದ್ದಾರೆ. ನೀನು ಅವನ ಜೊತೆ ಇದ್ರೆ ಇಬ್ಬರನ್ನೂ ಸಾಯಿಸ್ತೀವಿ, ಏನೋ ಒಂದು ಮಾಡಿ ಅಂತ ಇದು ಮಾಡ್ತಿದ್ದಾರೆ. SP ಆಫೀಸ್ ತುಮಕೂರು ಹತ್ರ ಬಂದಿದ್ದೀವಿ ಸರ್. ನ್ಯಾಯ ಬೇಕು ಅಂತ. ಹಾಂ ಸರ್. ಇನ್ನು ಯುವತಿ ಭಾವನಾ ಪೋಷಕರ ಬೆದರಿಕೆಗೆ ಹೆದರಿಕೊಂಡು ಊರಿಗೆ ಹೋಗಲು ಭಯ ಆಗ್ತಾ ಇದೆ. ನಮ್ಮ ಪ್ರಾಣಕ್ಕೆ ರಕ್ಷಣೆ ಇಲ್ಲ, ಹೀಗಾಗಿ ನನ್ನ ಗಂಡ ಹಾಗೂ ಗಂಡನ ಕುಟುಂಬಕ್ಕೆ ಭದ್ರತೆ ಒದಗಿಸಿ, ಜೊತೆಗೆ ಜೀವ ಬೆದರಿಕೆ ಹಾಕಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಎಂದು ಪ್ರಣಯ ಪಕ್ಷಿಗಳಾದ ಭಾವನಾ ಹಾಗೂ ಸುಬ್ರಹ್ಮಣಿ ಇದೀಗ SP ಕಚೇರಿ ಮೆಟ್ಟಿಲೇರಿ ದೂರನ್ನ ನೀಡಿದ್ದಾರೆ. ಸುಬ್ರಹ್ಮಣ್ಯನ್ ಅಂತ, ನಂದು ಕಡಮಲಕುಂಟೆ. ನಾನು SC ಜನಾಂಗಕ್ಕೆ ಸೇರಿರುತ್ತೇನೆ. ಈ ಹುಡುಗಿ ನಾನು 3 ವರ್ಷದಿಂದ ಪ್ರೀತಿ ಮಾಡಿರುತ್ತೇವೆ. ಅದು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದು ಅದವ್ರ ಅಪ್ಪ ಅವ್ರಿಗೆ ಹೇಳಿದ್ವಿ. ಅದಕ್ಕೆ ಅವರು ನಿಮ್ಮ ಕುಟುಂಬದವ್ರನ್ನ ಸಾಯಿಸ್ತೀವಿ, ಊರಿಗೆ ಬರ್ಸಲ್ಲ, 2 ಎಕರೆ ಜಮೀನು ಹೋದ್ರೂ ಪರವಾಗಿಲ್ಲ, ನಿಮ್ಮನ್ನು ಸಾಯಿಸ್ತೀವಿ ಅಂತ ಊರಲ್ಲೆಲ್ಲ ಪ್ರಚಾರ ಮಾಡ್ತಿದ್ದಾರೆ ಅವರು ನಮಗೆ ತುಮಕೂರು ಪೊಲೀಸ್ ಸ್ಟೇಷನಲ್ಲಿ ಬಂದಿದ್ದೀವಿ ನಾವು. ನಮಗೆ SP ಹತ್ರ ಏನಾದರೂ ನ್ಯಾಯ ಸಿಗಬೇಕಂತ ಬೇಡ್ಕೊತಿದ್ದೀವಿ. ಏನಂತ ಬೆದರಿಕೆ ಹಾಕ್ತಿದ್ದಾರೆ ನಿಮ್ಮ ತಂದೆ ತಾಯಿಯವ್ರಿಗೆಲ್ಲ? ಇದು ಕೊಲೆ ಮಾಡ್ತೀವಿ, ನಿಮ್ಮ ಫ್ಯಾಮಿಲಿ ಅವ್ರನ್ನ ಊರಿಗೆ ಬರ್ಸೋದಿಲ್ಲ, ಅದು ಹೆಂಗೆ ಬದುಕ್ತಿರೋ ಬದುಕ್ರಿ, ಊರಿಗೆ ಬರ್ಸೋದಿಲ್ಲ ನಿಮ್ಮನ್ನು ಅಂತ ಬೆದರಿಕೆ ಆಗ್ತಾವ್ರಿ ಸರ್. ಈಗ
ಇದು ಸೂಕ್ತ ರಕ್ಷಣೆಗೋಸ್ಕರ ಸೂಕ್ತ ರಕ್ಷಣೆ ನಮ್ಗೆ ಕೊಡಬೇಕಾಗಿ ಪೊಲೀಸ್ SP ಅವರಿಂದ ನಾವು ಬೇಡ್ಕೊತಿದ್ವಿ. ಅದೇನೇ ಆಗ್ಲಿ, ನಾವು 21ನೇ ಶತಮಾನದಲ್ಲಿದ್ರೂ ಕೂಡ ಅಸ್ಪೃಶ್ಯತೆ ತೊಲಗದೆ ಇರೋದು ದುರಂತ. ದಲಿತ ಯುವಕನನ್ನ ಮದುವೆ ಆಗಿದ್ದಾಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೀವ ತೆಗೆಯುವ ಹಂತಕ್ಕೆ ಹೋಗ್ತಾ ಇರೋದು ವಿಪರ್ಯಾಸ ಆಗಿದೆ. ಪ್ರೀತಿಗೆ ಜಾತಿ ಧರ್ಮ ಎಂದಿಗೂ ಮುಖ್ಯ ಅಲ್ಲ. ಜಾತಿ ಧರ್ಮವನ್ನ ಮೀರಿ ಪ್ರೀತಿಸಿ ಮದುವೆಯಾದ ಜೋಡಿಗೆ ಪೊಲೀಸ್ ಇಲಾಖೆ ರಕ್ಷಣೆಯನ್ನ ನೀಡಿ ಪ್ರೇಮಿಗಳ ಜೀವನ ಕಟ್ಟಿಕೊಳ್ಳಲು ದಾರಿ ಮಾಡಿಕೊಡ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.